ಹಲೋ, ಶ್ರೀ ಕೃಷ್ಣ ಸವಿರುಚಿಗೆ ಸ್ವಾಗತ. ಇದು ನಮ್ಮ ಮನೆಯಲ್ಲಿ ಬೆಳೆದಿರ್ತಕ್ಕಂತಹ ಹೊಲ್ಗೊನೆ ಸೊಪ್ಪು ಫ್ರೆಂಡ್ಸ್. ನಾನಿವತ್ತಿದ್ರಿಂದ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನಿಲ್ಲಿ ರುಚಿಯಾಗಿರ್ತಕ್ಕಂಥ ಹೊಲ್ಗೊನೆ ಸೊಪ್ಪಿನ ಸಾಂಬಾರು ಅಥವಾ ಹುಳಿ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ನನಗಿಷ್ಟು ಸೊಪ್ಪು ಸಿಕ್ಕಿತ್ತು. ನಾನು ಇನ್ನೊಂದು ಸ್ವಲ್ಪ ಸೊಪ್ಪನ್ನು ತಂಬುಳಿಗೆ ಅಂತ ಹೇಳಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಕ್ಲೀನ್ ಮಾಡಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲೊಂದು ಕುಕ್ಕರಿಗೆ 50 ಗ್ರಾಮ್ ಆಗೋಷ್ಟು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ತೊಗರಿಬೇಳೆನ 3 ರಿಂದ 4 ಸರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ವಾಶ್ ಮಾಡ್ಕೊಂಡಾಗಿದೆ. ಈಗ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕಿ, ಇಷ್ಟು ಹಾಕಿದ್ರೆ ಸಾಕು, ಬೇಳೆ ಮುಳುಗೋಷ್ಟು ಹಾಕಿದ್ರೆ. ಸ್ವಲ್ಪ ಅರಿಶಿನ, ಒಂದು 1/4 ಚಮಚ, ಕಡೆಗೆ 1 ಚಮಚ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು ಇಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್. ಇದು ಬೇಳೆ ಒಟ್ಟಿಗೆ ಬೇಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಇದು. ಇದನ್ನೀಗ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಹಾಕಿಸ್ಕೊಳ್ತಾ ಇದ್ದೀನಿ. ಈ ಕಡೆ ನಾನು ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಒಂದು 5 ಟೈಮ್ ತೊಳ್ಕೊಂಡಿದ್ದೀನಿ. ಏಕೆಂದರೆ ನಮ್ಮ ಮನೆಯಲ್ಲೇ ಆಗಿರ್ತಕ್ಕಂಥದ್ದು. ತುಂಬ ಮಳೆಗಾಲ ಅಲ್ವಾ, ತುಂಬ ಮಣ್ಣೆಲ್ಲ ಇತ್ತು. ನೋಡ್ಬೋದು ನೀರೆಷ್ಟು ಕ್ಲೀನಾಗಿದೆ ಅಂಥೇಳಿ ಸೊಪ್ಪಲ್ಲಿ. ಈಗ ಇದನ್ನು ಕ್ಲೀನ್ ಮಾಡಿ ಹೆಚ್ಕೊಳ್ತಾ ಇದ್ದೀನಿ ನಾನು. ಆದಷ್ಟು ಸಣ್ಣಗೆ ಹೆಚ್ಕೊಳ್ಳಿ. ನಾನು ನೋಡಿ ಈ ಥರ ಮಧ್ಯಕ್ಕೆ ಇದನ್ನು ಮಾಡಿಬಿಟ್ಟು ಕ್ಲೀನಾಗಿ ಸಣ್ಣಗೆ ಹೆಚ್ತಾ ಇದ್ದೀನಿ. ಇದು ಸಾಂಬಾರಾದ್ರಿಂದ ಸ್ವಲ್ಪ ಸಣ್ಣಗೆ ಹೆಚ್ಕೊಳ್ಳೋಣ. ಕ್ಲೀನಾಗಿ ಅಷ್ಟನ್ನು ಕ್ಲೀನ್ ಮಾಡಿ ಹೆಚ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ಒಂದು ಬಾಣಲೆಗೆ 1 ಚಮಚ ಎಣ್ಣೆ ಹಾಕಿಬಿಟ್ಟು ನಾನಿಲ್ಲಿ ತೆಂಗಿನ ಎಣ್ಣೆ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಅಡುಗೆ ಎಣ್ಣೆ ಸಹ ಬಳಸ್ಬೋದು, ರಿಫೈಂಡ್ ಆಯಿಲ್ ಯಾವುದಾದ್ರೂ. ನಾನಿಲ್ಲಿ ಇದಕ್ಕೆ 1 ಚಮಚ ಕೊತ್ತಂಬರಿ, 1 ಚಮಚ ಉದ್ದಿನಬೇಳೆ ಹಾಕಿ ಹುರಿತಾ ಇದ್ದೀನಿ. ಫ್ಲೇಮ್ ಸಣ್ಣದಲ್ಲಿರಲಿ, ಗ್ಯಾಸಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡು. ಈಗ ಇದಕ್ಕೆ ನಾನು ಬ್ಯಾಡಗಿ ಮತ್ತು ಗುಂಟೂರು 2 ಮೆಣಸು ಹಾಕ್ತಾಯಿದ್ದೀನಿ ಫ್ರೆಂಡ್. ಇದನ್ನು ಸಣ್ಣ ಉರಿಯಲ್ಲಿ ಸುಮಾರು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಸಾಂಬಾರಿಂದು. ಇದಕ್ಕೆ ತಣ್ಣಗಾಗಲಿ. ಇದನ್ನು ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು, ತಣ್ಣಗಾಗಿದೆ ಮಸಾಲೆ ಹುರಿದಿರೋದು. ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಕಡೆಗೆ ಒಂದು 2 ಪೀಸ್ ಈರುಳ್ಳಿ ಇದನ್ನು ಹಾಕಿ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇವಾಗ ಗ್ಯಾಸ್ ಮೇಲೆ ಪಾತ್ರೆ ಇಟ್ಬಿಟ್ಟು ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಇಲ್ಲಿ ಸಾಸಿವೆ ಕಡೆ ಒಂದು ಸ್ವಲ್ಪ ಕರಿಬೇವು ಇದನ್ನು ಹಾಕಿ ಅಲ್ಲೇ ಲೈಟಾಗಿ ಸ್ವಲ್ಪ ಹುರ್ಕೊಳ್ಳೋಣ. ಇದಾದ್ರ ಮೇಲೆ ಇದಕ್ಕೆ ನಾನೀಗ 2 ಈರುಳ್ಳಿ ತೊಗೊಂಡಿದ್ದೆ. ರುಬ್ಲಿಕ್ಕೆ ಒಂದು 2 ಪೀಸ್ ಹಾಕಿದ್ದೀನಿ ಅಷ್ಟೇ. 2 ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕಿ ಹುರಿತಾ ಇದ್ದೀನಿ. ಇದಾದ್ರ ಮೇಲೆ ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಅದಕ್ಕೆ ಆವಾಗಲೇ ನಾನು ಹುಣಸೆಹಣ್ಣು ಸ್ವಲ್ಪನೇ ಹಾಕಿದ್ದೆ. ಟೊಮೆಟೊ ಹಾಕೋದ್ರಿಂದ ಸಾಂಬಾರು ಚೆನ್ನಾಗಿರುತ್ತೆ. ಹುಣಸೆಹಣ್ಣು ನೋಡಿ ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ಟೊಮೆಟೊ ಸ್ಕಿಪ್ ಬೇಕಾದ್ರೂ ಮಾಡ್ಕೋಬೋದು. ಈಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ ಒಂದು 5 ನಿಮಿಷ. ಈರುಳ್ಳಿ ಟೊಮೆಟೊ ಸ್ಮ್ಯಾಶ್ ಆಗಲಿ. ನೋಡಿ, ಚೆನ್ನಾಗಿ ಬೆಂದಿದೆ ಈರುಳ್ಳಿ ಮತ್ತು ಟೊಮೆಟೊ. ಒಂದ್ಸರಿ ಕೈ ಆಡಿಸ್ಕೊಂಡು
ನೋಡ್ಬೋದು ನೀವು. ಇದಕ್ಕೆ ನಾನಿವಾಗ ಹೆಚ್ಚಿಟ್ಕೊಂಡಿರುವಂಥ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ಬಟ್ಲು ಸೊಪ್ಪಾಗಿತ್ತು. ಸೊಪ್ಪು ಹಾಕಿ ಸ್ವಲ್ಪ ಎಣ್ಣೆಲಿ ಹುರಿಯೋಣ. ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್. ಇದು ಒಗ್ಗರಣೆ ಜೊತೆ ನಾನು ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಹಾಕಲಿಲ್ಲ. ಏಕೆ ಕೇಳಿದರೆ ಸೊಪ್ಪು ತುಂಬ ಎಳೆದಿತ್ತು, ಅದರಿಂದ ಫುಲ್ ಕರಗಿ ಹೋಗಿಬಿಡತ್ತೆ ಬೇಳೆ ಒಟ್ಟಿಗೆ ಬೇಯಿಸಿದ್ರೆ ಅಂಥೇಳಿ. ನೋಡಿ ಇದಾಗಿದೆ. ಇದಕ್ಕೀಗ ರುಬ್ಬಿರ್ತಕ್ಕಂಥ ಮಸಾಲೆ ಹಾಕ್ತಾಯಿದ್ದೀನಿ ನಾನು. ಇದನ್ನು ಹಾಕಿ ಮತ್ತೊಂದು 5 ನಿಮಿಷ ಹಾಗೆ ಕೈ ಆಡಿಸ್ತಾ ಇದ್ದೀನಿ, ಮಸಾಲೆ ಎಲ್ಲ ಅದಕ್ಕೆ ಹಿಡೀಲಿ ಅಂತ ಹೇಳಿ. ಈಗ ಕೊನೆಯಲ್ಲಿ ಬೇಯಿಸಿರ್ತಕ್ಕಂಥ ಬೇಳೆ ಅದು ಚೆನ್ನಾಗಿ ಕರಗಿ ಬೆಂದಿದೆ. ಬೇಳೆನ ಹಾಕ್ತಾಯಿದ್ದೀನಿ ಈಗ. ಇಲ್ಲಿ ನೋಡಿ, ಇದು ಈಗ ಪಲ್ಯ ಥರ ಆಗಿದೆ. ಈಗ ಇದಕ್ಕೆ ಬೇಕಾಗುವಷ್ಟು ನೀರನ್ನು ನಾನು ಮಸಾಲೆ ರುಬ್ಬಿದ್ನಲ್ಲ ಮಿಕ್ಸರ್ ಜಾರಿಗೆ ಅದಕ್ಕೆ ಹಾಕಿ ಕ್ಲೀನ್ ಮಾಡಿ ತೊಳ್ಕೊಂಡು ಹಾಕ್ತಾಯಿದ್ದೀನಿ. ಈ ಟೈಮಲ್ಲಿ ನೀವು ನೀರು ಎಷ್ಟು ಬೇಕು, ಸಾಂಬಾರು ಕೆಲವರಿಗೆ ತೆಳ್ಳಗೆ ಬೇಕು, ಕೆಲವರಿಗೆ ದಪ್ಪ ಬೇಕು. ನಮ್ಮಲ್ಲಿ ನಾವು ಕುಚಲಕ್ಕಿ ಅನ್ನ ಊಟ ಮಾಡೋದ್ರಿಂದ ನಮಗೆ ಸ್ವಲ್ಪ ಸಾಂಬಾರು ಅನ್ನೋದು ಹುಳಿ ತಿಕ್ನೆಸ್ ಇರಬೇಕು. ಅದರಿಂದ ನಾವು ಸ್ವಲ್ಪ ದಪ್ಪನೇ ಮಾಡ್ತೀವಿ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕುದಿಲಿಕ್ಕೆ ಬಿಡಬೇಕೀಗ. ಒಂದು 15ರಿಂದ 20 ನಿಮಿಷ ಕುದಿಸ್ಕೋಬೇಕಾಗತ್ತೆ. ಕುದ್ದಾಗಿದೆ. ಈಗ ನೋಡ್ತಾ ಇರ್ಬೋದು ಸಾಂಬಾರು ಹೇಗೆ ಕುದಿ ಬರ್ತಿದೆ ಅಂಥೇಳಿ. ನೀವು ಸಹ ಒಮ್ಮೆ ಮನೇಲಿ ಟ್ರೈ ಮಾಡಿ ಸಾಂಬಾರು ಹೇಗೆ ಬಂದಿದೆ ಅಂತ ಹೇಳಿ. ಥ್ಯಾಂಕ್ ಯು.